ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ರಾಣಿ ವ್ಲಾಗ್ಸ್. ಇವತ್ತು ಚಳಿಗಾಲಕ್ಕೆ ಬಿಸಿ ಬಿಸಿ ಬೋಂಡ ಮಾಡಿದೆ. ಮನೇಲಿರೋ ಕೆಲವೇ ಪದಾರ್ಥ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿತ್ತು ಬೋಂಡ. ಅದು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಮೊದಲನೇದಾಗಿ ಕಡಲೆ ಹಿಟ್ಟು ಬೇಕು. ನಾನಿಲ್ಲಿ ಒಂದು ಬಟ್ಲು ಕ್ವಾಂಟಿಟಿ, ಒಂದು ಚಿಕ್ಕ ಬಟ್ಲು ಅಂದರೆ ಒಂದು 100 ಗ್ರಾಮಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಾರ್ನ್ಫ್ಲವರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಯಾವುದೇ ಥರ ಸೋಡಾ ಯೂಸ್ ಮಾಡ್ತಾಯಿಲ್ಲ. 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎರಡು ಖಾರಕ್ಕೆ ಅನುಗುಣವಾಗಿ 2 ರಿಂದ 3 ಹಾಕೊಬೋದು. ಕರಿಬೇವು. ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲವರು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅಂದರೆ ಫಸ್ಟು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಆನಿಯನ್, ಈರುಳ್ಳಿ ಎಲ್ಲ ಇದೆಯಲ್ವ ಅದನ್ನೆಲ್ಲ ಹಾಕ್ಕೊಬೇಕು. ನೋಡಿ ಇಲ್ಲಿ ಮತ್ತು ಚಿಲ್ಲಿ ಪೌಡ್ರು ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಏನಕ್ಕೆ ಹಾಕ್ಕೊತಾ ಇದ್ದೀನಪ್ಪ ಅಂದರೆ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರು, ಖಾರ ಇರೋಲ್ಲ, ಸ್ವಲ್ಪ ಕಲರಿಗೆ ಹಾಕ್ಕೊತಾ ಇದ್ದೀನಿ ಅಷ್ಟೇನೇ. ನೀವು ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿನ ಹಾಕಿ ಚಿಲ್ಲಿ ಪೌಡ್ರನ್ನ ಹಾಕಿ ಅಂತ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಅಂದರೆ ಇದು ಸ್ವಲ್ಪ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ ಅಷ್ಟೇ. ನೋಡಿ ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಇದನ್ನೆಲ್ಲ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟಲ್ಲಿ. ಅಂದರೆ ನಾನು ಅಲ್ಲೇ ಕಲಸಿ ಅಲ್ಲೇ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ನೆಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಕೈಯಲ್ಲೆಲ್ಲ ನೀಟಾಗಿ ಇದನ್ನು ಸ್ಮ್ಯಾಶ್ ಥರ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು. ಬೇಕು ಅಂದರೆ ಸಬ್ಬಕ್ಕಿ ಸೊಪ್ಪು ಆಗಿರ್ಬೋದು ಅಥವಾ ನುಗ್ಗೆ ಸೊಪ್ಪು ಆಗಿರ್ಬೋದು, ಏನು ಬೇಕಾದರೂ ಹಾಕ್ಕೊಬೋದು. ನಾನು ಇಲ್ಲಿ ಏನು ಹಾಕ್ಕೊತಾ ಇಲ್ಲ, ಬರೀ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಚಿಲ್ಲಿ ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಇಲ್ಲಿ ಬರೀ ನೀರೇನು ಹಾಕ್ಕೊಂಡಿಲ್ಲ, ಇನ್ನು ಬರೀ ಪೌಡ್ರ್ ಜೊತೆಗೆ ಅಂದರೆ ಕಡಲೆ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿಕೊಂಡ್ರೆ ಅಲ್ಲೇ ಮಾಡ್ಕೋಬೋದು, ನೆನೆಸೋ ಅವಶ್ಯಕತೆಯೇ ಇರಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇದೆಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಟ್ ಇದನ್ನು ತೆಳ್ಳಗೆ ಮಾಡ್ತೀರಾ, ನಾನು ಗಟ್ಟಿಗೆ ಮಾಡ್ತಾ ಇದ್ದೀನಿ. ಅಂದರೆ ಪಕೋಡ ಥರನೂ ಇರಬೇಕು, ಈ ಕಡೆ ಬೋಂಡ ಥರನೂ ಇರಬೇಕು. ಈ ಥರ ಅಂದರೆ ನಾನು ನೀರೇನು ಜಾಸ್ತಿ ಯೂಸ್ ಮಾಡಿಲ್ಲ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಈ ಥರ ಸ್ವಲ್ಪನೇ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಗಟ್ಟಿಯಾಗಿರಬೇಕು. ಮತ್ತು ಇದಕ್ಕೆ ಯಾವುದೇ ಥರ ಸೋಡಾ ಆಗಿರ್ಬೋದು ಏನು ಯೂಸ್ ಮಾಡ್ತಾ ಇಲ್ಲ. ಬರೀ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರ್ ಅಷ್ಟೇ. ನೆಕ್ಸ್ಟ್ ಈ ಕಡೆ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಾಣಲಿ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಕರ್ಕೊಳ್ಳೋಣ ಅಂತ. ನೋಡಿ ಇಲ್ಲಿ ಸ್ವಲ್ಪನೇ ಈ ಥರ ಕೈಯಲ್ಲಾದರೂ ಹಾಕ್ಬೋದು ಅಥವಾ ಸ್ಪೂನಲ್ಲಾದರೂ ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಫಸ್ಟು 1 ರೌಂಡ್ ಹಾಕಿದ್ದೆ, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋದು ಮರ್ತೋಯ್ತು. ಹಂಗಾಗಿ ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ಥರ ಎಲ್ಲನೂ ಒನ್ ಬೈ ಒನ್ ಎಲ್ಲನೂ ಕರೆದು ಎತ್ತಿಟ್ಕೊಂಡ್ರೆ ನಿಮಗೆ ಬೋಂಡ ರೆಡಿ ಆಗುತ್ತೆ. ಬೇಕು ಅಂದರೆ ಒಂದು ಹಾಫ್ ಬಾಯ್ಲ್ ಆಗಿದ ತಕ್ಷಣ ಎತ್ತಿಟ್ಕೊಂಡು ಮತ್ತು ಇನ್ನೊಂದು ಹಾಫ್ ಬಾಯ್ಲ್ ಆದಮೇಲೆ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಕರ್ಕೋಬೋದು. ನಾನು ಆ ಥರ ಏನು ಮಾಡ್ತಾಯಿಲ್ಲ. ಒಂದೊಂದು 5 ಅಥವಾ 6 ಹಾಕ್ಕೊಂಡು ಕರೆದು ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ರೆ ಅಲ್ಲಿಗೆ ಬೋಂಡ ರೆಡಿ ಆಗುತ್ತೆ. ಈ ಥರ 1 ಬೈ 1 ಎಲ್ಲರೂ ಕರೆದಿಟ್ಟಿಟ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇದು ರಸಮ್ ರೈಸ್ ಜೊತೆಗಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಆಗಿ ಟೀ ಜೊತೆಗಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.